ನಿನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ, ಒಬ್ಬ ನಟಿಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಒಬ್ಬ ನಿರ್ಮಾಪಕ ದೊಡ್ಡ ಮಟ್ಟದ ಟಾರ್ಚರ್ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ 100 ಟ್ಯಾಬ್ಲೆಟ್ಗಳನ್ನು ನುಂಗಿ ಆ ನಟಿ ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿ ಅದರ ಮುಂದುವರೆದ ಭಾಗ ಇದು. ಹಾಗಾದರೆ ಆ ನಟಿ ಬಾಳಲ್ಲಿ ನಿಜಕ್ಕೂ ವಿಲನ್ ಆಗಿದ್ರ ಕಿರುತೆರೆ ನಟಿ? ಉದ್ಯಮಿ ಕರ್ಮಕಾಂಡ ಎಳೆ ಎಳೆಯಾಗಿ ಬೆಚ್ಚಿಟ್ಟಿದ್ದಂಥ ಸಂತ್ರಸ್ತ ನಟಿ. ಆ ನಟಿಯ ಬಾಳಲ್ಲಿ ನಿಜಕ್ಕೂ ವಿಲನ್ ಆಗಿದ್ರ ಕಿರುತೆರೆ ನಟಿ? ಉದ್ಯಮಿ ಕರ್ಮಕಾಂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸಂತ್ರಸ್ತ ನಟಿ. ಗ್ಯಾರಂಟಿ ನ್ಯೂಸ್ನಲ್ಲಿ ಆ ಕಿರುತೆರೆ ನಟಿ ಬಗ್ಗೆ ಹೇಳಿದ್ದೇನು? ಆಕೆ ನಿಜಕ್ಕೂ ತಪ್ಪು ಮಾಡಿದ್ರಾ ಇಲ್ಲ ಆರೋಪ ಅಷ್ಟೇನಾ? ಏನ್ ಹೇಳಿದ್ರು ಹಾಗಾದ್ರೆ ಆ ಸಂತ್ರಸ್ತ ನಟಿ? ಉದ್ಯಮಿ ಕರ್ಮಕಾಂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸಂತ್ರಸ್ತ ನಟಿ. ಗ್ಯಾರಂಟಿ ನ್ಯೂಸ್ನಲ್ಲಿ ಆ ಕಿರುತೆರೆ ನಟಿ ಬಗ್ಗೆ ಹೇಳಿದ್ದೇನು? ಗ್ಯಾರಂಟಿ ನ್ಯೂಸ್ನಲ್ಲಿ ಆರತಿ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಸಂತ್ರಸ್ತ ನಟಿ. ಈ ಪ್ರಕರಣದಲ್ಲಿ ಆರತಿ ಪಡುಬಿದ್ರಿ ಕೇವಲ ಆರೋಪಿ ಅಷ್ಟೇ. ಗ್ಯಾರಂಟಿ ನ್ಯೂಸ್ನಲ್ಲಿ ಆರತಿ ಬಗ್ಗೆ ಸಂತ್ರಸ್ತ ನಟಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಆರತಿ ಪಡುಬಿದ್ರಿ ಕೇವಲ ಆರೋಪಿ ಅಷ್ಟೇ, ಅವರ ಬಗ್ಗೆ ಸುಳ್ಳು ಹೇಳಬಾರದು ಅಂತ ಆ ಸಂತ್ರಸ್ತ ನಟಿ ಹೇಳಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಆರತಿ ಪಡುಬಿದ್ರೆ ಬಗ್ಗೆ ಸಂತ್ರಸ್ತ ನಟಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರು ನಾನಿದ್ದ ಜಾಗಗಳಲ್ಲಿ ಇದ್ರೂ ಆ ಫೋಟೋಗಳು ಸಿಕ್ಕಿತ್ತು, ನನಗೆ ಬರುತ್ತಿದ್ದ ಲೆಟರ್ಗಳ ಜೊತೆ ಆ ಫೋಟೋಗಳಿತ್ತು, ಹಾಗಾಗಿ ಅವರನ್ನ ಆರೋಪಿ ಲಿಸ್ಟ್ನಲ್ಲಿ FIR ನಲ್ಲಿ ಸೇರಿಸಿದ್ದೆ ಅಷ್ಟೇ, ಅವರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ, ಪರಿಚಯವೂ ಕೂಡ ಇಲ್ಲ ಅಂತ ಸಂತ್ರಸ್ತ ನಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಈ ಪ್ರಕರಣದಲ್ಲಿ ಆರತಿ ಪಡುಬಿದ್ರಿ ಕೇವಲ ಆರೋಪಿ ಅಷ್ಟೇ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಓಕೆ ಮ್ಯಾಮ್, ಇನ್ನೂ ಒಬ್ಬರ ಹೆಸರು ಇಲ್ಲಿ ತಳುಕು ಹಾಕ್ಕೊಂಡಿದೆ, ಈ ಆರತಿ ಪಡುಬಿದ್ರಿ ಅಂತ ಹೇಳಿ. ಅವ್ರ ಹೆಸರು ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಸೊ ಅವರ ಪಾತ್ರ ಏನು? ಅವರು ನಿಮ್ಮಿಬ್ಬರ ಮಧ್ಯೆ ಬಂದಿದ್ದಕ್ಕೆ ಇಷ್ಟೆಲ್ಲ ಆಯ್ತು ಅಂತ ಕೆಲವೊಂದು ವಿಶ್ಲೇಷಣೆ ಮಾಡ್ತಾರೆ. ಇಲ್ಲ ಇಲ್ಲ ಮ್ಯಾಮ್, ಆ ರೀತಿ ಏನೂ ಇಲ್ಲ. ನಾನು ಆ ರೀತಿ ಹೇಳ್ಬಾರ್ದು. ನಾನು ಆ ರೀತಿ ಏನಿಲ್ಲ. ನಾನು ಅವ್ರನ್ನ ಆಕ್ಚುಲಿ FIR ಅಲ್ಲಿ ಸಸ್ಪೆಕ್ಟ್ ಆಗಿ ಕೊಟ್ಟಿದ್ದು. ಬಿಕಾಸ್ ನನಗೆ ಈ ಲೆಟರ್ಸ್ ಬರ್ತಾ ಇತ್ತಲ್ಲ, ಈ ಲೆಟರ್ಸ್ ಜೊತೆಗೆ ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅದನ್ನ ಟ್ರ್ಯಾಕ್ ಮಾಡಿ ಫೋಟೋಸ್ಗಳು ಕೂಡ ಬರ್ತಾ ಇತ್ತು ಮ್ಯಾಮ್. ಅಂದ್ರೆ ನಾನು ಎಲ್ಲಿ ಹೋದ್ರು, ನಾನು ಏರ್ಪೋರ್ಟ್ ಅಲ್ಲಿ ಇದ್ರೆ ಏರ್ಪೋರ್ಟ್ ಅಲ್ಲಿ ನಾನು ಫೋಟೋಸ್ ತೆಗೆದು ಕಳ್ಸೋದು, ಟ್ರ್ಯಾಕ್ ಮಾಡೋದು. ಅಂದ್ರೆ ನಂಗೆ ಸೇಫ್, ನಾನು ಎಲ್ಲಿ ಹೋದ್ರೆ ಸೇಫ್ ಇದ್ದೀನಿ ಅನ್ನೋದು ನನಗೆ ಮನೆಯಿಂದ ಆಚೆ ಹೋಗಕ್ಕೆ ಭಯ ಆಗೋ ರೀತಿಯಲ್ಲಿ ಆಗ್ಬಿಟ್ಟಿತ್ತು. ಸೊ ನಾನು ಏರ್ಪೋರ್ಟ್ ಅಲ್ಲಿ ಒಂದ್ಸತಿ ಇದ್ದಾಗ ಇವ್ರಿದ್ರು ಅಂಡ್ ನನಗೆ ಗೊತ್ತು ಅವ್ರ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು. ಇದು ಇವಾಗ ಈ ಟೈಮ್ ಅಲ್ಲಿ ಆಗಿದ್ದು, ನಾನು ಯಾವಾಗ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ ಅವಾಗ. ಅಂಡ್ ಐ ರಿಮೆಂಬರ್ ಇಟ್ ಸೋ ವೆಲ್. ಅವ್ರು ಅಲ್ಲೇ ಇದ್ರು, ನಾನು ಹೋಗೋ ಫ್ಲೈಟ್ ಅಲ್ಲೂ ಇದ್ರು, ಬರೋ ಫ್ಲೈಟ್ ಅಲ್ಲೂ ಇದ್ರು, ನನ್ನ ಹಿಂದೆನೆ ಇದ್ರು. ಅಂಡ್ ಅದೇ ಫೋಟೋಸ್ ನ ತೆಗೆದು ಕಳ್ಸಿದ್ದಾರೆ. ಸೊ ಆ ಫೋಟೋಸ್ ನ ಅಟ್ಯಾಚ್ ಮಾಡಿ ಅವ್ರು ಕಳ್ಸಿ, ಅವರು ಆ ಫೋಟೋಸ್ನೆಲ್ಲ ತೆಗೆದು ಎಲ್ಲ ಕಡೆ ಅಂದ್ರೆ ಕೆಟ್ಟದಾಗಿ ಲೆಟರ್ಸ್ ಬರ್ದು ಅದನ್ನೆಲ್ಲ ಕಳ್ಸೋದು. ಸೊ ಅಲ್ಲಿ ಸ್ಟಾಕಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಸಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಹಾಕಿದೆ ಮ್ಯಾಮ್. ಓಕೆ ಓಕೆ ಮ್ಯಾಮ್, ಇನ್ನೂ ಒಬ್ಬರ ಹೆಸರು ಇಲ್ಲಿ ತಳುಕು ಹಾಕ್ಕೊಂಡಿದೆ, ಈ ಆರತಿ ಪಡುಬಿದ್ರಿ ಅಂತ ಹೇಳಿ. ಅವ್ರ ಹೆಸರು ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಸೊ ಅವರ ಪಾತ್ರ ಏನು? ಅವರು ನಿಮ್ಮಿಬ್ಬರ ಮಧ್ಯೆ ಬಂದಿದ್ದಕ್ಕೆ ಇಷ್ಟೆಲ್ಲ ಆಯ್ತು ಅಂತ ಕೆಲವೊಂದು ವಿಶ್ಲೇಷಣೆ ಮಾಡ್ತಾರೆ. ಇಲ್ಲ ಇಲ್ಲ ಮ್ಯಾಮ್, ಆ ರೀತಿ ಏನೂ ಇಲ್ಲ. ನಾನು ಆ ರೀತಿ ಹೇಳ್ಬಾರ್ದು. ನಾನು ಆ ರೀತಿ ಏನಿಲ್ಲ. ನಾನು ಅವ್ರನ್ನ ಆಕ್ಚುಲಿ FIR ಅಲ್ಲಿ ಸಸ್ಪೆಕ್ಟ್ ಆಗಿ ಕೊಟ್ಟಿದ್ದು. ಬಿಕಾಸ್ ನನಗೆ ಈ ಲೆಟರ್ಸ್ ಬರ್ತಾ ಇತ್ತಲ್ಲ, ಈ ಲೆಟರ್ಸ್ ಜೊತೆಗೆ ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅದನ್ನ ಟ್ರ್ಯಾಕ್ ಮಾಡಿ ಫೋಟೋಸ್ಗಳು ಕೂಡ ಬರ್ತಾ ಇತ್ತು ಮ್ಯಾಮ್. ಅಂದ್ರೆ ನಾನು ಎಲ್ಲಿ ಹೋದ್ರು, ನಾನು ಏರ್ಪೋರ್ಟ್ ಅಲ್ಲಿ ಇದ್ರೆ ಏರ್ಪೋರ್ಟ್ ಅಲ್ಲಿ ನಾನು ಫೋಟೋಸ್ ತೆಗೆದು ಕಳ್ಸೋದು,